ಫೆಬ್ರವರಿ 14 ಪ್ರೇಮಿಗಳ ದಿನದ ಹಿಂದಿರುವ ರಹಸ್ಯ ಮತ್ತು ಸಂತ ವ್ಯಾಲೆಂಟೈನ್ನ ತ್ಯಾಗದ ಕಥೆ. ಪ್ರೇಮ ಅದು ಕೇವಲ ಒಂದು ಭಾವನೆ ಅಲ್ಲ, ಅದು ಬದುಕಿನ ಉಸಿರು, ಅದು ಹೃದಯದ ನಾದ. ಪ್ರತಿ ವರ್ಷ ಫೆಬ್ರವರಿ 14 ಬಂದಾಗ ಜಗತ್ತು ಕೆಂಪು ಹೂವಿನ ಹೊಳಪಿನಲ್ಲಿ ಮುಳುಗುತ್ತದೆ. ಆದರೆ ಈ ದಿನದ ಹಿಂದಿರುವ ಕಥೆಯೇನು? ಅದರ ಉಗಮ ಹೇಗೆ? ಅದರ ನಿಜವಾದ ಮಹತ್ವವೇನು? ಇಂದು ನಾವು ಪ್ರೇಮಿಗಳ ದಿನಾಚರಣೆಯ ಮೂಲದಿಂದ ಆಧುನಿಕ ಆಚರಣೆಯವರೆಗೆ ಒಂದು ಭಾವಪೂರ್ಣ ಪಯಣ ಮಾಡೋಣ. ಉಗಮದ ಕಥೆ ಶಹೀದನ ಪ್ರೇಮ. ಪ್ರೇಮಿಗಳ ದಿನಾಚರಣೆಯ ಮೂಲವನ್ನು ನಾವು ಸೇಂಟ್ ವ್ಯಾಲೆಂಟೈನ್ ಅವರ ಕಥೆಯಲ್ಲಿ ಕಾಣಬಹುದು. 3ನೇ ಶತಮಾನದಲ್ಲಿ ರೋಮ್ನಲ್ಲಿ ರೋಮನ್ ಸಾಮ್ರಾಜ್ಯ ಆಡಳಿತದಲ್ಲಿದ್ದಾಗ ಕ್ಲಾಡಿಯಸ್ II ಎಂಬ ಚಕ್ರವರ್ತಿ ಯುದ್ಧಕ್ಕಾಗಿ ಯುವಕರನ್ನು ಸೇನೆಗೆ ಸೇರಿಸಬೇಕೆಂದು ವಿವಾಹವನ್ನು ನಿಷೇಧಿಸಿದ್ದಾನೆ ಎನ್ನಲಾಗುತ್ತದೆ. ಆದರೆ ಪ್ರೇಮವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ನಂಬಿದ ಸಂತ ವ್ಯಾಲೆಂಟೈನ್ ಯುವ ಪ್ರೇಮಿಗಳಿಗೆ ಗುಪ್ತವಾಗಿ ವಿವಾಹ ನೆರವೇರಿಸುತ್ತಿದ್ದರು. ಈ ಧೈರ್ಯಶಾಲಿ ಕಾರ್ಯಕ್ಕಾಗಿ ಅವರನ್ನು ಬಂಧಿಸಿ ಫೆಬ್ರವರಿ 14ರಂದು ಮರಣದಂಡನೆ ವಿಧಿಸಲಾಯಿತು. ಅವರ ತ್ಯಾಗವು ಪ್ರೇಮದ ಪ್ರತೀಕವಾಗಿ ಉಳಿಯಿತು. ಹೀಗಾಗಿ ಫೆಬ್ರವರಿ 14 ಪ್ರೇಮದ ಶಹೀದನ ಸ್ಮರಣಾ ದಿನವಾಗಿ ಆಚರಿಸಲಾಗುತ್ತಿದೆ. ಮಧ್ಯಯುಗದಿಂದ ಆಧುನಿಕ ಯುಗದವರೆಗೆ ವಿಕಾಸ. ಮಧ್ಯಯುಗದ ಯುರೋಪಿನಲ್ಲಿ, ವಿಶೇಷವಾಗಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ನಲ್ಲಿ ಫೆಬ್ರವರಿ ಮಧ್ಯಭಾಗವನ್ನು ಪ್ರೇಮದ ಕಾಲವೆಂದು ನಂಬಲಾಗುತ್ತಿತ್ತು. ಕವಿಗಳು ಪ್ರೇಮವನ್ನು ಹಾಡಲು ಪ್ರಾರಂಭಿಸಿದರು. ವ್ಯಾಲೆಂಟೈನ್ ಎಂಬ ಪದವೇ ಪ್ರೇಮಪತ್ರದ ಸಂಕೇತವಾಯಿತು. 18ನೇ ಶತಮಾನಕ್ಕೆ ಬಂದಾಗ ಕೈಯಿಂದ ಬರೆಯಲಾದ ಪ್ರೇಮಪತ್ರಗಳು, ಹೂವುಗಳು, ಸಣ್ಣ ಉಡುಗೊರೆಗಳು ವಿನಿಮಯವಾಗತೊಡಗಿದವು. ಇಂದಿಗೆ ಅದು ಕಾರ್ಡ್ಗಳು, ಚಾಕೊಲೇಟ್ಗಳು, ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು, ರೀಲ್ಸ್, ಶಾರ್ಟ್ಗಳ ಮೂಲಕ ವಿಶ್ವವ್ಯಾಪಿ ಸಂಸ್ಕೃತಿಯಾಗಿ ರೂಪುಗೊಂಡಿದೆ. ಭಾರತದಲ್ಲಿ ಪ್ರೇಮಿಗಳ ದಿನ. ಭಾರತದಲ್ಲಿ ಪ್ರೇಮಿಗಳ ದಿನಾಚರಣೆ 1990ರ ನಂತರ ಹೆಚ್ಚು ಪ್ರಸಾರ ಪಡೆದಿತು. ಜಾಗತೀಕರಣ, ಟಿವಿ ಚಾನೆಲ್ಗಳು, ಸಿನೆಮಾಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಇದನ್ನು ಯುವಜನರ ಹೃದಯದ ಹಬ್ಬವನ್ನಾಗಿಸಿವೆ. ಆದರೆ ನಮ್ಮ ಸಂಸ್ಕೃತಿಯಲ್ಲೂ ಪ್ರೇಮದ ಮಹತ್ವ ಶತಮಾನಗಳಿಂದಲೇ ಇದೆ. 1. ರಾಧಾ ಮತ್ತು ಕೃಷ್ಣ ಅವರ ದೈವಿಕ ಪ್ರೇಮ. 2. ಶಾ ಜಹಾನ್ ಮತ್ತು ಮುಮ್ತಾಜ್ ಮಹಲ್ ಅವರ ಅಮರ ಪ್ರೇಮದ ಸ್ಮಾರಕವಾದ ತಾಜ್ ಮಹಲ್. ಇವೆಲ್ಲವೂ ಪ್ರೇಮದ ಶಾಶ್ವತತೆಯನ್ನು ಸಾರುತ್ತವೆ. ಹೀಗಾಗಿ ಪ್ರೇಮಿಗಳ ದಿನಾಚರಣೆ ಒಂದು ಪಾಶ್ಚಾತ್ಯ ಆಚರಣೆ ಮಾತ್ರವಲ್ಲ, ಪ್ರೇಮವನ್ನು ಆಚರಿಸುವ ಒಂದು ವಿಶ್ವಮಾನವೀಯ ಕ್ಷಣ. ಪ್ರೇಮದ ನಿಜವಾದ ಮಹತ್ವ. ಪ್ರೇಮ ಎಂದರೆ ಕೇವಲ ಜೋಡಿಗಳ ಮಧ್ಯದವಲ್ಲ. ಅದು ತಾಯಿತಂದೆಯರ ಮಮತೆ, ಸ್ನೇಹಿತರ ನಿಷ್ಠೆ, ಗುರು ಶಿಷ್ಯರ ಬಂಧ, ಮಾನವತೆಯ ಕರುಣೆ. ಪ್ರೇಮ ನಮ್ಮ ಬದುಕಿಗೆ ಶಾಂತಿ, ಸಂತೋಷ ಮತ್ತು ನಂಬಿಕೆಯನ್ನು ತರುತ್ತದೆ. ಹೃದಯದಲ್ಲಿ ಪ್ರೇಮವಿದ್ದರೆ ದ್ವೇಷಕ್ಕೆ ಜಾಗವಿಲ್ಲ. ಇಂದು ಸಮಾಜದಲ್ಲಿ ಹೆಚ್ಚುತ್ತಿರುವ ಅಸಹಿಷ್ಣುತೆ, ಏಕಾಂತ, ಮಾನಸಿಕ ಒತ್ತಡಗಳಿಗೆ ಔಷಧಿ ಒಂದೇ ಪ್ರೇಮ. ಪ್ರೇಮಿಗಳ ದಿನ ಒಂದು ದಿನ ಮಾತ್ರವಲ್ಲ, ಪ್ರತಿದಿನವೂ ಪ್ರೇಮದ ದಿನವಾಗಬೇಕು. ಪ್ರೇಮ ಹೇಳಿ, ಪ್ರೇಮ ವ್ಯಕ್ತಪಡಿಸಿ. ಕೋಪಕ್ಕಿಂತ ಕ್ಷಮೆ ದೊಡ್ಡದು, ದ್ವೇಷಕ್ಕಿಂತ ಪ್ರೀತಿ ಶಕ್ತಿಶಾಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಪ್ರೇಮದ ಕಥೆಯನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೃದಯ ಸ್ಪರ್ಶಿ ಕಥೆಯೊಂದಿಗೆ ಭೇಟಿಯಾಗೋಣ. ಸ್ಟೋರಿ ಸುರೇಶ ಬಳಗಾನೂರು.